ಹರಿ ಓಂ. ನಾನ್ ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್. ಬೇಸಿಗೆಗಾಲ ಬೇಕಾದ್ರೆ 6 ತಿಂಗಳಿರ್ಲಿ ನಮ್ಗೇನು ಅನ್ನಿಸ್ತದೆ. ಆದ್ರೆ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಲ್ಲಿ ಒಪ್ಪಂತ ಬಿಸಿಲು ಇರ್ತಲ್ಲ, ಅದನ್ನೇನಾದ್ರೂ ಹಾಳು ಮಾಡಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಫೀಲಿಂಗ್ ಆಯ್ಕೊಂಡು ಏನಾದ್ರೂ ಒಂದ್ ಮಾಡುವ ಅಂತ ಹೇಳಿ ಇವತ್ತು ಅವಲಕ್ಕಿ ಹಪ್ಪಳನ ಟ್ರೈ ಮಾಡ್ತಾ ಇದ್ದೆ. ಬಿಸಿಲು ಕೂಡ ಬೈಂದು ಸ್ವಲ್ಪ ಚೆನ್ನಾಗಿ ಬಿಸಿಲಿದ್ದು ಇವತ್ತು. ನೋಡ್ವಾ ಅವಲಕ್ಕಿ ಹಪ್ಪಳ ಹೆಂಗಾಗ್ತು ಅಂತ ಹೇಳಿ. ಸೊ ಸ್ಟಾರ್ಟ್ ದ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್. ಹಂಗೆ ಫೇಸ್ಬುಕ್ ಪೇಜ್ಗೂ ಎರಡು ಕಡೆಗೂ ಸಬ್ಸ್ಕ್ರೈಬ್ ಮಾಡ್ಕೇಳಿ, ಹಂಗೆಯಾ ಶೇರ್ ಮಾಡ್ಕೇಳಿ. ಅಡಿಲಿಯಾ ಸ್ಟಾರ್ಟ್ ದ ವ್ಲಾಗ್. ನಾನಿಲ್ಲಿ ಅವಲಕ್ಕಿ ಹಪ್ಪಳ ಮಾಡೋದಕ್ಕೆ ದಪ್ಪ ಅವಲಕ್ಕಿನ 2 ಮುಷ್ಟಿ ಅಪ್ಪಷ್ಟು ತಗೋತಾ ಇದ್ದೆ. ಪೇಪರ್ ಅವಲಕ್ಕಿ ಕೂಡ ಚೆನ್ನಾಗ್ ಬತ್ತು. ಈ ಅವಲಕ್ಕಿನ ತೊಳೆದು ಆಮೇಲೆ ಸ್ವಲ್ಪ ಹೊತ್ತು ನೆನೆಸಿಡ, ಒಂದು ಅರ್ಧ ಗಂಟೆ ಆದ್ರೂ ನೆನೆಸಿಡ. ಚೆನ್ನಾಗಿ ನೆಂದ ಮೇಲೆ ಅದನ್ನ ಮಿಕ್ಸಿಗೆ ಹಾಕಿ ರುಬ್ಬಿ, ಆಮೇಲೆ ಸ್ವಲ್ಪ ನೀರ್ ಇಟ್ಕೊಂಡು, ಅಂದ್ರೆ 2 ಮುಷ್ಟಿ ಅವಲಕ್ಕಿಗೆ ನಾನಿಲ್ಲಿ 1 ಲೋಟ ಅಪ್ಪಷ್ಟು ನೀರ್ ಇಟ್ಕೊಂಡಿದ್ದೆ. ನೀರನ್ನ ಬಿಸಿ ಮಾಡಿದ್ದೆ, ಕುದೀತಾ ಇದ್ದಿತ್ತು ನೀರು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಖಾರದ ಪುಡಿ ಹಾಕಿದ್ದೆ. ಜೀರಿಗೆ ಪುಡಿ, ಖಾರದ ಪುಡಿ, ಓಂಕಾಳು ಪುಡಿ ಇದನ್ನೆಲ್ಲ ಹಾಕ್ಲಕ್ಕು ಚೆನ್ನಾಗಾಗ್ತು. ಸಂಡಿಗೆ ಸ್ವಲ್ಪ ರುಚಿನೂ ಬತ್ತು. ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿಟ್ಕೊಂಡೆ. ಅದಕ್ಕೆ ನಾನು ಬೀಸಿದಂತಹ ಅವಲಕ್ಕಿ ಪೇಸ್ಟ್ ಅನ್ನ ಹಾಕಿ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಕುದಿ ಬಂದು ದಪ್ಪ ಆಗ್ತಾ ಬತ್ತು. ಆ ರೀತಿ ದಪ್ಪ ಆದ್ಮೇಲೆ ಹಿಟ್ಟು ರೆಡಿ ಆಗ್ತು ಹಪ್ಪಳ ಮಾಡ್ಲಡ್ಡಿಲೆ. ಡೈರೆಕ್ಟ್ ಆಗಿ ಅವಲಕ್ಕಿನ ನೆನ್ಸಿಟ್ಟು ಅದನ್ನ ಬೀಸಿ ಹಂಗೇನೂ ಹಪ್ಪಳ ಮಾಡ್ಲಡ್ಡಿಲ್ಲ, ಅಂದ್ರೆ ಹಸಿ ಹಿಟ್ಟಿಂದು ಹಪ್ಪಳ ಮಾಡೋದಕ್ಕಾಗ್ತು. ಆದ್ರೆ ಸ್ವಲ್ಪ ಚೂರ್ ಚೂರ್ ಆಗ್ತು ಹಪ್ಪಳ, ಮತ್ತೆ ಗಟ್ಟಿ ಆಗ್ತು. ಅದು ತಿನ್ನೋದಕ್ಕೂ ಕಟಮ್ ಕಟಮ್ ಅಂತ ಆಗ್ತು. ಇದ್ರ ತರ ಸ್ಮೂತ್ ಆಗಿ ಬರ್ತಿಲ್ಲ. ಹಂಗಾಯ್ಕೊಂಡು ನಾನು ಈ ತರ ಒಂದು ಟ್ರೈ ಮಾಡಿದ್ದೆ. ಈ ಸಲ ಹೊಸದಾಗಿ ಮಾಡ್ತಾ ಇದ್ದದ್ ನಾನು ಇದು. ಆಲ್ಮೋಸ್ಟ್ ಹಪ್ಪಳ ಅವತಾ ಬಂತು. ಒಂದ್ಸರ್ತಿ ಈ ತರ ಏನೋ ಹೊಸದಾಗಿ ಟ್ರೈ ಮಾಡು ಉಮೇತಿಗ್ ಹೋಗಿ ಚುರ್ಮುರಿ ಸಂಡಿಗೆ ಮಾಡಿ ಹಿಂದೊಂದ್ಸಲ ಎಂತ ಇದು ಅಂತ ನಿಂಗನೆ ನೋಡಿದ್ದಿ. ಕುಮ್ಮಿ ಅಷ್ಟು ತಿಂದು ಖಾಲಿ ಮಾಡ್ದಿತ್ತು. ಈ ಸಲ ಏನಾಗ್ತೋ ಗೊತ್ತಿಲ್ಲ. ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದ್ದಿತ್ತು. ಇವಾಗ ನೋಡಿದ್ರೆ ಮೋಡ ಅವತಾ ಇದ್ದು. ಮೋಡಕ್ಕೇನು ಹೆದ್ರು ಅಗತ್ಯ ಇಲ್ಲ, ಯಾಕಂದ್ರೆ ಇದಕ್ಕೆ ಜಾಸ್ತಿ ಅಂತ ಬಿಸಿಲು ಬೇಕಾವತಂಗ ಅನ್ನಿಸ್ತ್ಲೆ. ನೋಡ್ವಾ ಎಂತ ಆಗ್ತೋಳಿ. ಲೆಟ್ಸ್ ಸಿ ಸಂಜೆಪ್ಪಾಗ ಎಂತ ಆಗ್ತೋಳಿ. ಇನ್ನೊಂದ್ ಚೂರ್ ಇದ್ದು, ಇನ್ನೊಂದ್ 4 ಹಪ್ಪಳ ಅಪ್ಪಷ್ಟಿದ್ದು. ಸುಮಾರು ಆತು ಪಿಟ್ಟೆ ಪಿಟ್ಟೆ ಹಪ್ಪಳ. ನೋಡುವ ಎಷ್ಟಾತು ಲೆಕ್ಕ ಮಾಡಿ ಹೇಳ್ತೆ. ಮುಷ್ಟಿ ಅವಲಕ್ಕಿಗೆ ಸುಮಾರು 75 ಸಂಡಿಗೆ ಆಯ್ತು. ಇದ್ರಲ್ಲಿ ಫೈನಲ್ ಆಗಿ ನನ್ಗೆ ಎಷ್ಟು ಸಿಕ್ತು ಎಷ್ಟು ಉಳಿತು ಅಂತ ಗೊತ್ತಿಲ್ಲ. ಅಂದ್ರೆ ಬಟ್ಟೆ ಮೇಲೆ ಮಾಡಿದ್ದಾಗ ಇದಕ್ಕೆ ಎಷ್ಟು ಎತ್ತಲು ಬತ್ತಾ ಇಲ್ಲಿ ಅಂತ ಗೊತ್ತಿಲ್ಲ ನನ್ಗೆ. ಯಾವಾಗ್ಲೂ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಾ ಇದ್ದೆ. ಈ ಸಲ ಫಸ್ಟ್ ಟೈಮ್ ನಾನು ಬಟ್ಟೆ ಮೇಲೆ ಮಾಡಿದ್ದು. ಹಂಗದಕ್ಕೆ ಹೆಂಗ್ ಆಗ್ತು ಅಂತ ನೋಡುವ. ಈ ಬ್ಯಾಸ್ಗೆಲ್ಲಪ್ಪಗ ಹಪ್ಪಳ ಮಾಡೋದೇ ಒಂದ್ ದೊಡ್ಡ ಸಾಹಸ ಆತ. ಬಿಸಿಲಲ್ಲಿ ಕುತ್ಕೊಂಡು ನಮ್ಮನೆ ಅಮ್ಮ ಇನ್ನೊಂದ್ ಸಾಹಸಕ್ ರೆಡಿ ಆಗ್ತಾ ಇದ್ದು. ಆತ ಬಾಳೆಕೊನೆ ಕಡ್ದು ಎಲ್ಲಿದ್ದು ಹಲಸಿನಕಾಯಿ ಚಿಪ್ಸ್ ಬದಲಾಗಿ ಬಾಳೆಕಾಯಿ ಚಿಪ್ಸ್ ಮಾಡ್ತಾ ಇದ್ಯಾ? ಅದು ಈ ಬಿಸಿಲು ರಣದಲ್ಲಿ. ಕೆಂಪಾದವೋ ಇಲ್ಲ ಕೆಂಪಾದವೋ. ರೈಟ್. ಸಾಕ್ ರೆಡಿ ಮನಗೋಪ. ದಾರಿಯಾಗುತ್ತಲ್ಲ ಮನೆಗೆ. ಜೈ ಬಜರಂಗಬಲಿ. ನೇಂದ್ರ ಬಾಳೆ, ಕರಿ ಬಾಳೆ, ಆನ್ ಬಾಳೆ, ಇದರೆಲ್ಲ ಬಾಳೆಕಾಯ್ದು ಚಿಪ್ಸ್ ಚೆನ್ನಾಗಾಗ್ತು. ಹಂಗೆ ಇದು ಸಕ್ಕರೆ ಮಿಟ್ಕ ನಮ್ಮ ಮನೇಲಿ ಜಾಸ್ತಿ ಇದ್ದದ್ದು ಇದೇ ಜಾತಿ. ಇದ್ರದ್ದೇ ಮಾಡುವ ಅಂತ ಅನ್ಕೊಂಡ್ಯ. ಯಾವಾಗ್ಲೂ ಸಕ್ಕರೆ ಮಿಟ್ಕಂದು ಚಿಪ್ಸ್ ಮಾಡ್ತಾ ಇರ್ತೆ, ಚೆನ್ನಾಗಾಗ್ತು. 11 ಗಂಟೆ ಹೊತ್ತಿಗೆ ನಾನು ಚಿಪ್ಸ್ ಮಾಡೋದಕ್ ಶುರು ಮಾಡಿದ್ದು. ಅಮ್ಮ ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದುಕೊಟ್ಟತ್ತು. ಅದನ್ನ ನೀರ್ನಲ್ಲೆಲ್ಲ ಹಾಕಿಟ್ಕೊಂಡೆ. ನೀರ್ನಲ್ಲಿ ಎಂತಕ್ ಹಾಕಿಡೋದು ಅಂತಂದ್ರೆ ಬಾಳೆಕಾಯಿ ಕಪ್ಪಾಗ್ತಿಲ್ಲ. ಬಾಳೆಕಾಯಿ ಬಿಳಿಯಾಗಿದ್ರೆ ಚಿಪ್ಸ್ ಕೂಡ ಚೆನ್ನಾಗ್ ಬತ್ತು, ಬಿಳಿ ಆಗ್ತು. ಇಲ್ಲ ಅಂತಂದ್ರೆ ಒಂಥರ ಕರಿ ಆಗೋಗ್ತು. ಅದು ಕತ್ತೋದದ್ದ ಅಥವಾ ಚಿಪ್ಸ್ ಕಲರೇ ಹಂಗ್ ಬೈಂದ ಅಂತ ಅಗಳಿ ಇಟ್ಟಾಗ ಗೊತ್ತೇ ಆಗ್ತಿಲ್ಲ. ಹಂಗಾಯ್ಕೊಂಡು ಅದನ್ನ ಮುಂಚೆನೆ ನೀರ್ನಲ್ಲಿ ಹಾಕಿಟ್ಕೊಂಡು ಆಮೇಲೆ ಸ್ವಲ್ಪ ಮೊದ್ಲೇ ತೆಗ್ದಿಟ್ಕೊಂಡ್ಬಿಟ್ರೆ ಚಿಪ್ಸ್ ಚೆನ್ನಾಗ್ ಬತ್ತು. ಹೊರಗಡೆ ರಣ ಬಿಸಿಲು, ಬೆಂಕಿ ಹತ್ರ ಕುತ್ಕೊಂಡು ಈ ತರ ಕೆಲಸ ಮಾಡುದು ಅಂತಂದ್ರೆ ನಿಜವಾಗ್ಲೂ ತುಂಬಾ ಸುಸ್ತಾಗ್ಬಿಡ್ತು. ಮಧ್ಯಾಹ್ನ ತನಕ ಸುಮಾರು ಆತು ಚಿಪ್ಸ್ ಎಲ್ಲವ. ಅದಾದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಚಿಪ್ಸ್ ಮಾಡೋದಕ್ ಶುರು ಮಾಡಿದ್ದು.
ಬೆಲ್ಲದ ಕ್ಯಾನಲ್ಲಿ ಸುಮಾರು ಒಂದು 3/4 ಡಬ್ಬಿ ಅಪ್ಪಷ್ಟು ಚೀಪ್ಸ್ ಆಯ್ತು. ಸಾಕು ಇಷ್ಟು, ಇನ್ನೊಂದು 15 ದಿನಕ್ಕಂತೂ ಆರಾಮಾಗಿ ಸಾಕಾಗ್ತು. ಸಂಜೆ ಆಗ್ತಾ ಇದ್ದು, ಸುಮಾರು ಒಂದು 5 ಗಂಟೆ ಆತೀಗ. ಬಿಸಿಲು ಸುಮಾರು ಕಡಿಮೆ ಆಯ್ತು. ಹಪ್ಪಳ ಎಂತ ಇದು ನೋಡುವ ಅಂತ ಹೇಳಿ ಬಂದೆ ಸಂಡಿಗೆ, ಅವಲಕ್ಕಿ ಸಂಡಿಗೆ. ಒಣಗಿದ್ದ ಎಂತದ್ದು ಗೊತ್ತಿಲ್ಲ, ನೋಡುವ. ಸಂಡಿಗೆನು ಚೆನ್ನಾಗಿ ಒಣಗಿದ್ದು. ಇನ್ನೂ ಒಂದು ಬಿಸಿಲು ಬೇಕು ಅದಕ್ಕೆ, ನಾಳೆ ಒಂದಿನ ಬಿಸಿಲಿಗೆ ಹಾಕಿದ್ರೆ ಸರಿ ಹೋಗ್ತು. ಚೆನ್ನಾಗಿ ಒಣಗಿದ್ದು. ಇಲ್ಲಿಗೆ ಈ ಒಂದು ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೆ. ಮುಂದಿನ ವಿಡಿಯೋದಲ್ಲಿ ನಿಂಗಳೆಲ್ಲ ಮತ್ತೆ ಭೇಟಿ ಆಗ್ತೆ. ಹಂಗೆ ಯಾರು ವಿಡಿಯೋಗಳನ್ನ ಹಂಗೆ ವೀಕ್ಷಿಸ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡೋದನ್ನ ಮರೆಯಡಿ. ನಾನ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೆ. ಅಡಿಲಿಯಾ, ಬಾಯ್.